ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ನಾವಿವತ್ತು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಸೊ ಯಾವುದಪ್ಪ ಅಂದರೆ ಅದು ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ. ಈ ಅಭ್ಯಾಸವನ್ನು ಅಥವಾ ಈ ಪಾಠವನ್ನು ನೀವು ರೇಖಾಗಣಿತದ ಪುಸ್ತಕದಲ್ಲಿ ಬರಿಬೇಕು. ಸೊ ಹಾಗಾದರೆ ಪ್ರಾಥಮಿಕ ಆಕೃತಿಗಳು ಯಾವ್ಯಾವ ಬರ್ತಾವ? ಸೊ ಪ್ರಾಥಮಿಕ ಆಕೃತಿಗಳು ಅಂದರೆ ಬಿಂದು ಆಗಿರ್ಬೋದು, ಲೈನ್ ಆಗಿರ್ಬೋದು, ಲೈನ್ ಸೆಗ್ಮೆಂಟ್ ಆಗಿರ್ಬೋದು, ರೇಖೆ ಆಗಿರಬಹುದು, ಕಿರಣಗಳಾಗಿರ್ಬೋದು. ಇವುಗಳನ್ನು ನೀವು ಹಿಂದಿನ ಪಾಠದಲ್ಲಿ ಅರ್ಥ ಮಾಡ್ಕೊಂಡಿದ್ರಿ. ಸೊ ಇವಾಗ ನಾವೇನನ್ನು ರೇಖೆಯನ್ನು ಯಾವ ರೀತಿಯಾಗಿ ರಚಿಸಬೇಕು ಮತ್ತು ಗಡಿಯಾರದ ಮೂಳೆ ಯಾವ ರೀತಿಯಾಗಿ ಚಲಿಸತಿ, ಲಂಬಕೋನ, ಲಘುಕೋನ ಮತ್ತು ವಿಶಾಲ ಕೋನದಲ್ಲಿ ಯಾವ ರೀತಿಯಾಗಿ ನಾವು ಚಲಿಸಿದಾಗ ಯಾವ ದಿಕ್ಕಿನಲ್ಲಿ ಇರ್ತೀವಿ ಅನ್ನೋದನ್ನು ನಾವು ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆಯಲ್ಲಿ ಅಧ್ಯಯನ ಮಾಡೋಣ. ಹಾಗಾದರೆ ಇಲ್ಲಿ ನೋಡ್ರಿ, ಮೊದಲನೇದಾಗಿ ಪ್ರಾಥಮಿಕ ಆಕೃತಿ ತಿಳುವಳಿಕೆಯಲ್ಲಿ ಮೊದಲನೇದಾಗಿ ಇಲ್ಲಿ 2 ಲೈನನ್ನು ಕೊಟ್ಟಾರ. ಸೊ 2 ಲೈನ್ ಅಂದರೆ ಏನಪ್ಪ ಅಂದರೆ 2 ಸರಳ ರೇಖೆಯನ್ನು ಕೊಟ್ಟು ವೀಕ್ಷಣೆಯಿಂದ ಹೋಲಿಕೆ ಮಾಡುವುದು. ಆಗಿನ ಕಾಲದಲ್ಲಿ ಏನಿದ್ದು ಸ್ಕೇಲ್ ಇರಲಿಲ್ಲ. ಸೊ ಸ್ಕೇಲ್ ಇರದೇ ಇರುವ ಕಾರಣಕ್ಕಾಗಿ ಮೊದಲು ನಾವು ವೀಕ್ಷಣೆ ಅಂದರೆ ಏನು, ನೋಡಿದ ಕೂಡಲೇ ನಾವು ಹೋಲಿಕೆ ಮಾಡ್ತೀವಿ. ಇವಾಗ ಏನಪ್ಪ ಅಂದರೆ ಇದೊಂದು ಇವೆರಡೂವನ್ನು ಹೋಲಿಕೆ ಮಾಡಿದಾಗ ನೋಡಿದಾಗ ನಮಗೇನಾಗ್ತದೆ, ಎರಡೂ ಸೇಮ್ ಅನ್ನಿಸ್ತಾವ. ಆದರೆ ಅಳತೆ ಕರೆಕ್ಟಾಗಿರ್ತದ ಇಲ್ಲ. ಸೊ ಇವಾಗ ಈ ರೇಖೆ ನೋಡ್ತೀವಿ. ಈ ಎರಡೂ ರೇಖೆಯನ್ನು ನೋಡಿದಾಗ ಏನು, ಸಿ ರೇಖೆ ದೊಡ್ಡದ, ಕೆಳಗಿನ ರೇಖೆ ಚಿಕ್ಕದದ. ಸೊ ವೀಕ್ಷಣೆಯಿಂದ ಹೋಲಿಕೆ ಮಾಡಿದಾಗ ನಮಗೆ ಗೊತ್ತಾಗ್ತಾವೆ ಸಮ ಅದಾವು ಇಲ್ಲ ಅನ್ನೋದು. ಆದರೆ ನಿಖರವಾದ ಅಳತೆ ನಮಗೆ ಸಿಗೋಕ್ಕೆ ಸಾಧ್ಯವಿಲ್ಲ. ಇನ್ನು ಎರಡನೇದೇನಪ್ಪ ಅಂದರೆ ರೇಖೆ ಎಳೆಯುವುದರಿಂದ ಹೋಲಿಸುವುದು. ರೇಖೆ ಎಳೆಯುವುದರಿಂದ ಹೋಲಿಸುವುದು ಅಂದರೆ ಒಂದು ಎ ಬಿ ರೇಖೆ ಅದ, ಒಂದು ಸಿ ಡಿ ರೇಖೆ ಅದ. ಸೊ ಎ ಬಿ ಮತ್ತು ಸಿ ಡಿ ರೇಖೆಗಳನ್ನು ಬಳಸಿಕೊಂಡು ನಾವು ಎ ಬಿ ರೇಖೆಯಂತೆಯೇ ಸಿ ಡಿ ರೇಖೆ ತೆಗೆದ್ರೆ ನಮಗೆ ರೇಖೆ ಎಳೆಯೋದ್ರಿಂದ ಎಕ್ಸಾಕ್ಟ್ ರೇಖೆ ಬರ್ತದೆ. ಈಗ ನಾ 5 ಸೆಂಟಿಮೀಟರ್ ರೇಖೆ ಎಳೆದ್ನಿ ಅಂದ್ರೆ ಮತ್ತೊಂದು 5 ಸೆಂಟಿಮೀಟರ್ ತೊಗೊಂಡ್ರೆ ಇದೇನಾಗೈತೆ, ನಮಗೆ ನಿಖರವಾದ ಅಳತೆ ಸಿಗ್ತದೆ. ವೀಕ್ಷಣೆಯಿಂದ ನಿಖರವಾದ ಅಳತೆ ನಮಗೆ ಸಿಗುವುದಿಲ್ಲ. ಬರೀ ಕಣ್ಣಿನಿಂದ ನೋಡಿದ ಕೂಡ ನಮ್ಗೆ ಅಳತೆ ಸಿಗುವುದಿಲ್ಲ. ನಾವು ಕೈಯಿಂದ ಚಿತ್ರ ಬಿಡಿಸಿದಾಗ ಸಹ ಅಳತೆ ನಮ್ಗೆ ಸಿಗ್ತಾ ಹೋಗ್ತದೆ. ಇವಾಗ ಇದರ ಮೇಲೆ ಅಭ್ಯಾಸ 5.1 ಅದ. ಸೊ ಈ 5.1 ನಾವು ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಮೊದಲೇ ಪ್ರಶ್ನೆ ಏನದಪ್ಪ, ಕೇವಲ ವೀಕ್ಷಣೆಯಿಂದ ರೇಖಾಖಂಡಗಳ ಅಳತೆಗಳನ್ನು ಹೋಲಿಸಿದಾಗ ಉಂಟಾಗುವ ಅನುಕೂಲವೇನು ಅಂತ ಕೇಳ್ಯಾರ. ನಾನು ನಿಮ್ಗೆ ಇದೀಗ ಹೇಳಿದೆ, ವೀಕ್ಷಣೆಯಿಂದ ರೇಖಾಖಂಡಗಳನ್ನು ಅಳತೆಗಳನ್ನು ಹೋಲಿಸಲು ಸಾಧ್ಯವಾಗುವುದಿಲ್ಲ. ಯಾಕಪ್ಪ ಅಂದ್ರೆ ಇದು ನಿಖರವಾದ ಅಳತೆಯನ್ನು ಕೊಡುವುದಿಲ್ಲ. ಉತ್ತರ ಏನು ಬತ್ತು, ನಿಖರವಾದ ಅಳತೆಯನ್ನು ಕೊಡುವುದಿಲ್ಲ ಅಂಥೇಳಿ ಬರಿಬೇಕು. ಸೊ ಎರಡನೇ ಪ್ರಶ್ನೆ ಏನದ, ರೇಖಾಖಂಡದ ಉದ್ದವನ್ನು ಅಳೆಯಲು ಅಳತೆ ಪಟ್ಟಿಗಿಂತಲೂ ವಿಭಾಜಕವು ಹೆಚ್ಚು ಉಪಯುಕ್ತ ಏಕೆ ಅಂತ ಕೇಳ್ಯಾರ. ರೇಖಾಖಂಡವನ್ನು ಅಳೆಯಲು ಅಂದರೆ ಎರಡು ರೇಖೆಗಳನ್ನು ಅಳೆಯಲು ಅಳತೆ ಪಟ್ಟಿಗಿಂತಲೂ ವಿಭಾಜಕ ಈ ರೀತಿಯಾಗಿರ್ತದೆ ನೋಡ್ರಿ ನಿಮ್ಮದು ಕಂಪಾಸ್ ಬಾಕ್ಸ್ನಲ್ಲಿ. ಸೊ ಅಳತೆ ಪಟ್ಟಿಗಿಂತ ವಿಭಾಜಕ ಸೂಕ್ತ. ಯಾಕಪ್ಪ ಅಂದರೆ ವಿಭಾಜಕದಲ್ಲಿ ಸರಿಯಾದ ಅಳತೆಯನ್ನು ನಾವು ಮಾಡಬಹುದು. ಅಳತೆ ಪಟ್ಟಿ ಅಂದರೆ ಏನು, ಒಂದು ಸ್ವಲ್ಪ ಸ್ಕೇಲ್ ಅಳಗಾಡ್ತಂದ್ರೆ ನಿಮ್ಮದು ಅಳತೆ ಹೋಗ್ತದೆ. ಆದರೆ ವಿಭಾಜಕ ಪಟ್ಟಿಯನ್ನು ತೆಗೆದುಕೊಂಡು ಎಕ್ಸಾಕ್ಟ್ 2 ತುದಿ ಏನಾಗಿರ್ತದೆ, ಶಾರ್ಪ್ ಆಗಿರ್ತದೆ. ಸೊ ತುದಿ ಶಾರ್ಪ್ ಆಯ್ತಪ್ಪ ಅಂದ್ರೆ ನಾವು ಎಕ್ಸಾಕ್ಟಲ್ಲಿ ಅಳತೆಯನ್ನು ಅಳೆಯಬಹುದು. ಉತ್ತರ ಏನು ಬತ್ತು, ಸರಿಯಾದ ಅಳತೆಯನ್ನು ಅಳೆಯಬಹುದು ಅಂಥೇಳಿ ಎರಡನೇ ಉತ್ತರ. ಸೊ ಮೂರನೇ ಪ್ರಶ್ನೆ, ಎ ಬಿ ರೇಖಾಖಂಡವನ್ನು ಎಳೆಯಿರಿ. ಎ ಬಿಗಳ ನಡುವೆ ಸಿ ಬಿಂದುವನ್ನು ತೆಗೆದುಕೊಳ್ಳಿ. ನಾ ಮೂರನೇ ಪ್ರಶ್ನೆಯಲ್ಲಿ ಮಾಡತ್ತೀನಿ. ಸೊ ಏನದ, ಈಗ ಎ ಬಿ ರೇಖಾಖಂಡವನ್ನು ಎಳೆಯಿರಿ. ಎ ಬಿ ರೇಖಾಖಂಡ ಎಳೆದು ಎ ಬಿಗಳ ನಡುವೆ ಸಿ ಬಿಂದುವನ್ನು ತೆಗೆದುಕೊಳ್ಳಿ ಅಂದಾರ. ಸೊ ಎ ಬಿ ಸಿ ಮತ್ತು ಸಿ ಎಗಳ ಉದ್ದವನ್ನು ಅಳೆಯಿರಿ. ಎ ಸಿ ಪ್ಲಸ್ ಸಿ ಬಿ ಎ ಬಿ ಆದಾಗ ಸಿಯು ಎ ಬಿಗಳ ನಡುವೆ ಇರುತ್ತದೆ ಎಂದು ನಾವು ಖಚಿತಪಡಿಸಿಕೊಳ್ಳಬಹುದು. ಪ್ರಶ್ನೆ ಏನು ಕೇಳ್ಯಾರಪ್ಪ ಅಂದರೆ ಅವ್ರು ನಮಗೆ ಎ ಸಿ ಪ್ಲಸ್ ಸಿ ಬಿ ಎ ಬಿ ಆಗಿದೆಯೇ ಅಂಥೇಳಿ ಕೇಳ್ಯಾರ. ಸೊ ಅಂದ್ರೆ ಇದು ಒಂದು ಬಾಹು ಇದೊಂದು ಬಾಹು, ಇವೆರಡೂ ಕೂಡಿಸಿದಾಗ ಅಂದರೆ ಎ ಸಿ ಬಾಹು ಸಿ ಬಿ ಬಾಹು ಇವೆರಡೂ ಕೂಡಿಸಿದಾಗ ನಮ್ದು ಎ ಬಿ ಆಗ್ತದೋ ಇಲ್ಲೋ ಅಂತ ಕೇಳ್ಯಾರ. ಹೌದು ಆಗ್ತದೆ. ಎ ಸಿ ಮತ್ತು ಸಿ ಬಿ ಕೂಡಿಸಿದ್ರೆ ನಮ್ಗೆ ಎ ಬಿ ದೊರೀತದ ಅಂಥೇಳಿ ಉತ್ತರವನ್ನು ಬರಿಬೇಕು. ನಂತರ ನಾಲ್ಕನೇ ಪ್ರಶ್ನೆ. ಸೊ ನಾಲ್ಕನೇ ಪ್ರಶ್ನೆ ಏನದ, ಎ ಬಿ ಸಿಗಳು ರೇಖೆಯ ಮೇಲಿನ 3 ಬಿಂದುಗಳು.
ಎ ಬಿ 5 ಸೆಂಟಿಮೀಟರ್, ಬಿ ಸಿ 3 ಸೆಂಟಿಮೀಟರ್ ಮತ್ತು ಎ ಸಿ 8 ಸೆಂಟಿಮೀಟರ್ ಆದಾಗ ಇವುಗಳಲ್ಲಿ ಯಾವುದು ಉಳಿದೆರಡರ ನಡುವೆ ಕಂಡುಬರುತ್ತದೆ ಅಂಥೇಳಿ ಕೇಳ್ಯಾರ. ಸೊ ಏನು ಕೇಳ್ಯಾರ? ಎ ಬಿ ಸಿಗಳು ರೇಖೆಯ ಮೇಲಿನ 3 ಬಿಂದುಗಳು. ಇದು ನೋಡ್ರಿ, ಎ, ನಂತರ ಇದು ಬಿ, ಇದು ಸಿ, ರೇಖೆಯ ಮೇಲಿನ 3 ಬಿಂದುಗಳು. ಎ ಬಿ 8 ಸೆಂಟಿಮೀಟರ್ ಅದ ಅಂದ್ರೆ 5 ಸೆಂಟಿಮೀಟರ್, ಬಿ ಸಿ 8 ಸೆಂಟಿಮೀಟರ್ ಅಂದ್ರೆ 3 ಸೆಂಟಿಮೀಟರ್ ಮತ್ತು ಟೋಟಲ್ ಎ ಸಿ ಎಷ್ಟದ ಅಂದ್ರೆ 8 ಸೆಂಟಿಮೀಟರ್ ಇದೆ. ಇವುಗಳಲ್ಲಿ ಯಾವುದು ಉಳಿದೆರಡರ ನಡುವೆ ಕಂಡುಬರುತ್ತದೆ ಅಂಥೇಳಿ ಕೇಳ್ಯಾರ. ಸೊ ಯಾವುದು ಈಗ 5 ಮತ್ತು 3ರ ನಡುವೆ ಬರೋದು ಯಾವುದಪ್ಪ ಅಂದರೆ 8. ಹಾಗಾದರೆ ಉಳಿದೆರಡರ ನಡುವೆ ಕಂಡು ಬರುವುದು ಯಾವುದಂದರೆ ಎ ಸಿ. ಉಳಿದೆರಡರ ನಡುವೆ ಕಂಡು ಬರುವುದು ಯಾವುದಪ್ಪ? ಉತ್ತರ ನಮ್ಮದು 4ನೇ ಪ್ರಶ್ನೆದು ಎ ಸಿ. ಇನ್ನು 5ನೇ ಪ್ರಶ್ನೆ. 5ನೇ ಪ್ರಶ್ನೆ, ಡಿ ಯು ಎ ಜಿಯ ಮಧ್ಯಬಿಂದುವಾಗಿದೆಯೇ ಪರೀಕ್ಷಿಸಿ ಅಂದಾರ. ಸೊ ಈ 5ನೇ ಪ್ರಶ್ನೆಯಲ್ಲಿ ಚಿತ್ರವನ್ನು ಕೊಟ್ಟಾರಿಲ್ಲಿ. ಸೊ ಈ ಚಿತ್ರದಲ್ಲಿ ಜಿ ಅದ, ಡಿ ಯು ಎ ಜಿ, ಎ ಇಲ್ಲದ, ಜಿ ಇಲ್ಲದ. ಸೊ ಇಲ್ಲಿ ಡಿ ಎ ಜಿಯ ಮಧ್ಯಬಿಂದು ಆಗ್ಯದೋ ಇಲ್ಲ ಅಂತ ಕೇಳ್ಯಾರ. ಹೌದು, ಇದು ಮಧ್ಯಬಿಂದುನೇ ಐತಿ. ಸೊ ಆ ಕಾರಣಕ್ಕಾಗಿ ಡಿ ಯು ಎ ಜಿಯ ಮಧ್ಯಬಿಂದುವಾಗಿದೆ ಅಂಥೇಳಿ ಉತ್ತರವನ್ನು ಬರಿತಾ ಹೋಗಬೇಕು. 6ನೇ ಪ್ರಶ್ನೆ, ಬಿ ಯು ಎ ಸಿಯ ಮಧ್ಯಬಿಂದು ಮತ್ತು ಸಿ ಯು ಬಿ ಡಿಯ ಮಧ್ಯಬಿಂದು. ಇಲ್ಲಿ ಎ ಬಿ ಸಿ ಡಿಗಳು ಸರಳ ರೇಖೆಯ ಮೇಲೆ ಇದ್ದರೆ ಎ ಬಿ = ಸಿ ಡಿ ಏಕೆ ಪರೀಕ್ಷಿಸಿ ಅಂಥೇಳಿ ಕೇಳ್ಯಾರ. ಸೊ ಇವಾಗ ನೋಡ್ರಿ, ಒಂದು ರೇಖಾಖಂಡವಿದೆ. ಇಲ್ಲೇನು ಮಾಡಿರಿ, ಎ, ಇಲ್ಲಿ ಬಿ, ಇದು ಸಿ, ಇದು ಡಿ ಅಂಥೇಳಿ ತೆಗೆದುಕೊಳ್ತೀವಿ. ಸೊ ಬಿ ಯು ಎ ಸಿಯ ಮಧ್ಯಬಿಂದು, ಬಿ ಅನ್ನೋದು ಎ ಸಿಯ ಮಧ್ಯಬಿಂದು, ನಂತರ ಸಿ ಯು ಬಿ ಡಿಯ ಮಧ್ಯಬಿಂದು. ಇಲ್ಲಿ ಎ ಬಿ ಸಿ ಡಿಗಳು ಸರಳ ರೇಖೆಯ ಮೇಲೆ ಇದ್ದರೆ ಎ ಬಿ ಸಿ ಡಿ ಏಕೆ ಎಂದು ಹೇಳುವಿರಿ ಅಂಥೇಳಿ ಕೇಳ್ಯಾರ. ಸೊ ಯಾಕಪ್ಪ ಅಂದ್ರೆ ಬಿ ಯು ಎ ಸಿಯ ಮಧ್ಯಬಿಂದು ಅಂಥೇಳಿ ಅವರ ಕೊಟ್ಟಾರ, ಆಮೇಲೆ ಸಿ ಯು ಬಿ ಡಿಯ ಮಧ್ಯಬಿಂದು ಅಂಥೇಳಿ ಅವರ ಕೊಟ್ಟಾರ. ಸೊ ಆದ್ದರಿಂದ ಎ ಬಿ ಎ ಸಿ ಅಂಥೇಳಿ ಇಷ್ಟೇ ಬರಿಬೇಕು ಉತ್ತರವನ್ನು. ನಂತರ 7ನೇ ಪ್ರಶ್ನೆ, 5 ತ್ರಿಭುಜಗಳನ್ನು ರಚಿಸಿ ಅವುಗಳನ್ನು ಬಾಹುಗಳನ್ನು ಅಳೆಯಿರಿ. ಈ ಪ್ರಶ್ನೆಯನ್ನು ನೀವು ಮನೆಯಲ್ಲಿ ಮಾಡಬೇಕು. 5 ಯಾವುದಾದ್ರೂ ತ್ರಿಭುಜಗಳನ್ನು ರಚಿಸಿ ಅವುಗಳನ್ನು ಏನು ಮಾಡಬೇಕು? ಅಳತೆಯನ್ನು ಮಾಡಬೇಕು. ಸೊ ಈಗ ನಂತರ ಲಂಬ ಮತ್ತು ಸರಳ ಕೋನಗಳು. ಸೊ ಲಂಬ ಮತ್ತು ಸರಳ ಕೋನಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಲಂಬ ಕೋನ ಅಂದರೆ ಹೆಂಗಿರ್ತದ? 90 ಡಿಗ್ರಿಯನ್ನು ಹೊಂದಿರ್ತದ. ಸರಳ ಕೋನ ಅಂದರೆ ಏನಿರ್ತದ? ಟೋಟಲ್ 180 ಡಿಗ್ರಿಯನ್ನು ಹೊಂದಿರ್ತದೆ. ಸೊ ಸರಳ ಕೋನ ಈ ರೀತಿ ಆಗಿರ್ತೈತಿ, ಇದು 180 ಡಿಗ್ರಿ. ಲಂಬ ಕೋನ ಎಷ್ಟಾಗಿರ್ತೈತಿ? 90 ಡಿಗ್ರಿ ಆಗಿರ್ತೈತಿ. ಇದು ಈ ರೀತಿ ಆಗಿರ್ತದೆ. ಸೊ ಲಂಬ ಕೋನ ಮತ್ತು ಸರಳ ಕೋನಗಳು. ಇಲ್ಲಿ ಚಿತ್ರವನ್ನು ನೀಡ್ಯಾರ. ಸೊ ಚಿತ್ರವನ್ನು ನೀಡಿದಾಗ ನಮಗೇನು ಪ್ರಶ್ನೆ ಕೇಳ್ಯಾರ? ಇದು ನಾರ್ತ್ ಅಂದ್ರೆ ಉತ್ತರ, ಇದೇನು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಸೊ ನಾವೀಗ ಉತ್ತರಾಭಿಮುಖವಾಗಿ ನಿಂತೀವಿ. ಸೊ ನಿಂತ ಮೇಲೆ ಲಂಬ ಕೋನ ತ್ರಿಭುಜದಲ್ಲಿ 90 ಡಿಗ್ರಿ ರೊಟೇಟ್ ಆಗಿವಿ. ಇಲ್ಲಿ ಎರೋ ಮಾರ್ಕನ್ನು ನೋಡ್ತಾ ಹೋಗ್ರಿ. ಸೊ ರೊಟೇಟ್ ಆಗಿ ಹೋದ್ಮೇಲೆ ಇಲ್ಲಿ ಎಲ್ಲಿಗೆ ಬರ್ತೀವಿ ನಾವು? ಪೂರ್ವ ದಿಕ್ಕನ್ನು ಎದುರಿಸುವಿರಿ. ಲಂಬ ಕೋನ ದಿಕ್ಕಿನಲ್ಲಿ ನಾವು ಎದುರಿಸಿದಾಗ ಪೂರ್ವ ದಿಕ್ಕನ್ನು ಎದುರಿಸುವಿರಿ. ನಂತರ ಇನ್ನೊಂದು ಲಂಬ ಕೋನ ತಿರುವನ್ನು ತೆಗೆದುಕೊಂಡಾಗ ನಾವು ಎಲ್ಲಿ ಬರ್ತೀವಿ? ಇಲ್ಲಿ ನಿಂತೀವಿ, ಈ ಕಡೆ ಮುಖ ಮಾಡಿ ಇಲ್ಲಿ ಬಂದಮೇಲೆ ಯಾವ ದಿಕ್ಕಿಗೆ ಬರ್ತೀವಿ? ಇಲ್ಲಿ ದಕ್ಷಿಣ ದಿಕ್ಕಿಗೆ ತಿರುಗ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಲಂಬ ಕೋನದಲ್ಲಿ ನಾವು ರೊಟೇಟನ್ನು ಹಾಕ್ತಾ ಹೋಗ್ಬೇಕು. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಾರ. ಒಂದೇ ದಿಕ್ಕಿನಲ್ಲಿ 2 ಸರಳ ಕೋನಗಳ ಸುತ್ತುವಿಕೆಯಿಂದ ನೀವು ಪೂರ್ಣ ಸುತ್ತನ್ನು ಹಾಕಬಹುದು. ಹೀಗೆ ಒಂದು ಪೂರ್ಣ ಸುತ್ತು ಒಂದು ಪರಿಭ್ರಮಣೆ ಎನ್ನುತ್ತಾರೆ. ಪೂರ್ಣ ಸುತ್ತು ಅಂದರೆ ಪೂರ್ತಿ ರೌಂಡ್ ಸುತ್ತು. ಸೊ ರೌಂಡ್ ಸುತ್ತು ಹಾಕಿರಂದ್ರೆ ಇದಕ್ಕೆ ಪರಿಭ್ರಮಣೆ ಸುತ್ತು ಅಂತ ಕರೀತಾರೆ. ಸೊ ಪರಿಭ್ರಮಣೆ ಸುತ್ತು ಇದು ಯಾವ ಕೋನವಾಗಿರ್ತದೆ? ಪೂರ್ಣ ಕೋನವಾಗಿರುತ್ತದೆ ಅಂಥೇಳಿ ನಾವು ತಿಳಿತೀವಿ. ಸೊ ಇವಾಗಿನ ಇಷ್ಟೊತ್ತನ ಏನು ಕಲ್ತೀವಿ? ಲಂಬ ಕೋನ ಯಾವ ರೀತಿಯಾಗಿರ್ತದೆ ಮತ್ತು ಇದು ಪರಿಭ್ರಮಣೆ ಅಂದರೆ ಸುತ್ತುವಿಕೆಯನ್ನು ನೋಡ್ತೀವಿ. ಸೊ ಇವಾಗ ಏನು ನೋಡ್ತೀವಿ ಅಂದರೆ ಈ ಲಂಬ ಕೋನಗಳು ಸುತ್ತಿದಾಗ ಎಷ್ಟು ಗಂಟೆ ಆಗ್ಬೋದು, ನಾವು ಯಾವ ದಿಕ್ಕಿನಲ್ಲಿ ನಿಲ್ಬೋದು, ಆಮೇಲೆ ಎಷ್ಟು ತಿರುವುಗಳನ್ನು ನಾವು ಪಡೆದುಕೊಳ್ಳಬಹುದು ಅನ್ನೋದನ್ನು ತಿಳಿತಾ ಹೋಗ್ತೀವಿ. ಸೊ ಇಲ್ಲಿ ಏನದ? ಇಲ್ಲಿ ನಮ್ಗೆ ಗಡಿಯಾರವನ್ನು ಸೂಚಿಸಾರ. ಸೊ ಗಡಿಯಾರವನ್ನು ಸೂಚಿಸಿದಾಗ 12ರಿಂದ 6ರವರೆಗೆ ಇದು ನೋಡ್ರಿ, ಇಲ್ಲೊಂದು ಹಿಂಗೆ ಗಡಿಯಾರದ ಅಂದರೆ ಇದು ಗಡಿಯಾರ ಮುಳ್ಳು ಪೂರ್ತಿ ಹಿಂಗೆ ಬತ್ತಂದ್ರೆ ಅರ್ಧ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ ನಾವು.
ಹಾಫ್ ರೊಟೇಟ್ ಆಯ್ತಪ್ಪ ಅಂದರೆ 1/4 ಅಂತ ರೊಟೇಟ್ ಮಾಡ್ತೀವಿ. ಸೊ ಪೂರ್ತಿ ರೊಟೇಟ್ ಆಯ್ತಂದರೆ ಅದು 1 ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಈಗ 12ರಿಂದ 6ಕ್ಕೆ ಬರ್ಬೇಕಾದ್ರೆ ಅದನ್ನು 1/2 ಅಥವಾ ಅರ್ಧ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಇದು 6ರಿಂದ 9ಕ್ಕೆ ಹೋಗ್ಬೇಕಾದ್ರೆ 1/4 ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಅಕಸ್ಮಾತ್ ಇಲ್ಲಿ ನಡು 2 ಗ್ಯಾಪ್ ಬಿಟ್ಟು ಈ ಎರಡೂ ಸಂಖ್ಯೆಗಳನ್ನ ತೆಗೆದುಕೊಂಡ್ರೆ ಅದನ್ನು ನಾವು 3/4ರ ಪರಿಭ್ರಮಣೆ ಅಥವಾ 3 ಲಂಬಕೋನಗಳು ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಅಂದರೆ ಏನಪ್ಪ ಅಂದರೆ ಅರ್ಧ ಅಂದರೆ ಎಷ್ಟು ಲಂಬಕೋನಗಳು? 2 ಲಂಬಕೋನಗಳು. 1/4 ಅಂದರೆ 1 ಲಂಬಕೋನ, 3/4 ಅಂದರೆ 3 ಲಂಬಕೋನ. ಸೊ ಇಲ್ಲಿ 2 ನಡು ಗ್ಯಾಪ್ ಬಿತ್ತಂದ್ರೆ ಅದಕ್ಕೆ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ 3/4 ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಅಭ್ಯಾಸ 5.2. ಈ ಅಭ್ಯಾಸ 5.2ರಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಗಡಿಯಾರದ ಗಂಟೆಯ ಮುಳ್ಳು ಪ್ರದಕ್ಷಿಣೆಯಾಕಾರದಲ್ಲಿ ಈ ಕೆಳಗಿನಂತೆ ಚಲಿಸಿದಾಗ ಉಂಟು ಮಾಡುವ ಪರಿಭ್ರಮಣೆಯ ಭಿನ್ನರಾಶಿಯ ಭಾಗ ಬರೆಯಿರಿ ಅಂಥೇಳಿ ಕೇಳ್ಯಾರ. ಸೊ ಇವಾಗ ಏನು ಮಾಡಬೇಕು? ಒಂದನೇ ಉತ್ತರ ಏನದ? 3ರಿಂದ, ಒಂದನೇ ಪ್ರಶ್ನೆ ಏನದ ಅಂದ್ರೆ 3ರಿಂದ 9 ಗಂಟೆ ಅಂಥೇಳಿ ಅದ. ಸೊ ಇವಾಗ ನಾವೊಂದು ಗಡಿಯಾರವನ್ನು ರಚಿಸೋಣ. ಸೊ ಗಡಿಯಾರವನ್ನು ರಚಿಸಿದಾಗ 12, ನಂತರ 6, ನಂತರ 3, ಇಲ್ಲಿ 9 ಅದ. ಸೊ ಇಲ್ಲಿ ನೋಡು ಗಡಿಯಾರ ಇರ್ತದೆ. ಈ ಗಡಿಯಾರದ ಮುಳ್ಳು 3ರಿಂದ 9ಕ್ಕೆ ಚಲಿಸ್ತದ. ಸೊ 3ರಿಂದ 9ಕ್ಕೆ ಚಲಿಸಿದ ಮೇಲೆ ಇದು ಎಷ್ಟಾಯಿತು? ಒಂದ್ರೊಳಗಿಂದ ಅರ್ಧ ಅಂದಮೇಲೆ ನಿಮ್ಮ ಉತ್ತರ ಎಷ್ಟು ಬಂತು? ಎಷ್ಟು ಭಿನ್ನರಾಶಿಯ ಭಾಗ ಕೇಳ್ಯಾರ ಅಂದಮೇಲೆ ಭಿನ್ನರಾಶಿಯ ಭಾಗ ಎಷ್ಟು? 1/2. ನಂತರ 4ರಿಂದ 7 ಅಂಥೇಳಿ ಕೇಳ್ಯಾರ. ಸೊ ಇಲ್ಲೊಂದು ಗಡಿಯಾರ ಅದ. ಸೊ ಇಲ್ಲಿ 12, ಇಲ್ಲಿ 3, ನಂತರ 6, 9 ಅಂತೇಳಿ ಹಾಕ್ತೀವಿ. ಸೊ 1, 2, 3, 4, 5, 7, 8 ಈ ರೀತಿ ಇಟ್ಕೋತೀವಿ. ಇಲ್ಲೊಂದು ಪಾಯಿಂಟ್ ಅದ. ಸೊ ಈ ಗಡಿಯಾರ 4ರಿಂದ ಹಿಡಿದು ಎಲ್ಲಿಗೆ ಬಂದದ? 7ಕ್ಕೆ ಬಂದದ. ಸೊ ನಾನು ನಡು 2 ಗ್ಯಾಪ್ ಇದ್ರೆ ನಿಮ್ಗೆ ಇದೇ ಎಷ್ಟು ಆಗ್ತದೆ ಅಂತ ಹೇಳಿದೆ? 3/4. ಸೊ ಉತ್ತರ ಏನು ಬತ್ತು ನಮ್ದು ಇವಾಗ? 3/4 ಸುತ್ತನ್ನು ಹೊಂದಿದ ಅಂಥೇಳಿ ಹೇಳ್ತೀವಿ ನಾವು. ಇನ್ನು 7ರಿಂದ 10. ಸೊ ಗಡಿಯಾರವನ್ನು ಒಂದು ತೆಗಿತೀವಿ. ಸೊ ಗಡಿಯಾರವನ್ನು ತೆಗೆದಾಗ ಇಲ್ಲಿ 12, ಇದು 3, ಇದು 6, 9. ಸೊ 1, 2, 4, 5, 7, 8, 10, 11. ಸೊ ಇಲ್ಲಿ ಅದ, ಇಲ್ಲಿ ಗಡಿಯಾರ ಮುಳ್ಳದ. ಸೊ ಎಲ್ಲಿಂದ ಪ್ರಾರಂಭವಾಗಿದೆ? 7ರಿಂದ ಪ್ರಾರಂಭವಾಗಿ 10 ಗಂಟೆಗೆ ಹೋಗ್ಯದ. ಸೊ 7ರಿಂದ ಪ್ರಾರಂಭವಾಗಿ 10 ಗಂಟೆಗೆ ಹೋಗ್ಯದ ಅಂದರೆ ಎಷ್ಟು ಬಾಯ್ ತೊಗೋತೀವಿ? 1/4. ನಾ ಈ ಪ್ರಶ್ನೆಯಲ್ಲಿ ಎ ಬಿ ಸಿಯನ್ನು ಬಿಡಿಸಿದ್ದೀನಿ. ನೀವೇನು ಮಾಡಬೇಕು? ಡಿ ಇ ಎಫ್ ಅನ್ನು ಮನೆಯಲ್ಲಿ ಬಿಡಿಸ್ತಾ ಹೋಗಬೇಕು. ಇನ್ನು 1ನೇ ಪ್ರಶ್ನೆ ಇದು. 2ನೇ ಪ್ರಶ್ನೆ. 2ನೇ ಪ್ರಶ್ನೆಯಲ್ಲಿ ನೋಡಿರಿ, 12ರಿಂದ ಪ್ರಾರಂಭವಾಗಿ ಪ್ರದಕ್ಷಿಣೆಯಾಗಿ ಅರ್ಧ ಪರಿಭ್ರಮಣೆ ಹೊಂದುತ್ತದೆ ಅಂತ ಹೇಳದ. 2ನೇ ಪ್ರಶ್ನೆಯಲ್ಲಿ ಒಂದೇದು ಏನದ ಅಂದ್ರೆ 12ರಿಂದ ಪ್ರಾರಂಭವಾಗ್ಯದ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಗಡಿಯಾರ ಅದ. 12ರಿಂದ ಪ್ರಾರಂಭವಾಗಿ ಪ್ರದಕ್ಷಿಣೆಯಾಗಿ ಅರ್ಧ ಪರಿಭ್ರಮಣೆ. ಸೊ ಇಲ್ಲಿಂದ ಪ್ರಾರಂಭವಾಗ್ಯದ ಅಂದ್ರೆ ಇಲ್ಲಿ ಅರ್ಧ ಬರಬೇಕಾದ್ರೆ ಎಲ್ಲಿ ಬಂದಿರ್ತದದು? ಎಷ್ಟು ಗಂಟೆಗೆ ಬಂದಿರ್ತದೆ? ಇಲ್ಲಿ 6 ಗಂಟೆಗೆ ಬಂದಿರ್ತದೆ. ಸೊ ಉತ್ತರ ನಮ್ದು ಎಷ್ಟಾಯಿತು? 6 ಗಂಟೆ. ಸೊ ಉತ್ತರ ಎಷ್ಟಾಯಿತು? 6 ಗಂಟೆ. ಇನ್ನು 2ನೇ ಪ್ರಶ್ನೆ. 2ರಲ್ಲಿ ಪ್ರಾರಂಭವಾಗಿ ಅರ್ಧ ಸುತ್ತು ಸುತ್ತುತ್ತದೆ. ಸೊ ನೋಡಿರಿ, 12, ಇಲ್ಲಿ 6, 3, ನಂತರ 9. 1, 2, 4, 5, 7, 8, 10, 11. ಸೊ ಈ ರೀತಿಯಾಗಿ ಅದ. ಸೊ ಇವಾಗ ನಮಗೆ 2ರಿಂದ ಪ್ರಾರಂಭವಾಗ್ಯದ. ಸೊ 2ರಿಂದ ಪ್ರಾರಂಭವಾಗಿ ಅರ್ಧ ಸುತ್ತನ್ನು ಹೊಂದಿದ. ಅರ್ಧ ಸುತ್ತು ಅಂದರೆ ಎಷ್ಟಾಗಿರಬೇಕು? ಇಲ್ಲ ನೋಡಿ, 12 ಅಂದರೆ ಎಷ್ಟು ಹೋಗ್ತೀವಿ ನಾವು? 1, 2, 3, 4, 5, 6, 7 ತೆಗೆದುಕೋತೀವಿ. ಸೊ ಇವಾಗ ಅರ್ಧ ಸುತ್ತು ಅಂದರೆ 1, 2, 3, 4, 5,
6 7. ಹಾಗಾದರೆ 2ರಿಂದ ಪ್ರಾರಂಭವಾಗಿ ಅರ್ಧ ಸುತ್ತನ್ನು ಸುತ್ತಿದಾಗ ನಮಗೆ ಎಷ್ಟು ಗಂಟೆ ಸಿಗ್ತದೆ? ಸೊ 8 ಗಂಟೆ ಸಿಗ್ತದೆ. ಸೊ 8 ಗಂಟೆ ಸಿಕ್ತಂದ್ರೆ ನಮ್ಮದು ಉತ್ತರ ಎಷ್ಟಾಯಿತು? 8 ಗಂಟೆ. ಇನ್ನು 5ರಲ್ಲಿ ಪ್ರಾರಂಭವಾಗಿ 1/4 ಸುತ್ತು ಪ್ರದಕ್ಷಿಣೆಯಾಗಿ ಸುತ್ತುತ್ತದೆ ಅಂತ ಹೇಳದ. ಸೊ ಇಲ್ಲಿ ಒಂದು ಚಿತ್ರವನ್ನು ತೆಗಿತೀನಿ. ಈ ಒಂದು ಚಿತ್ರದಲ್ಲಿ 12, ಇವಾಗ 3, ಇವಾಗ 6, ನಂತರ 9. ಸೊ ಇಲ್ಲದ 5ರಲ್ಲಿ ಪ್ರಾರಂಭವಾಗಿ, ಇಲ್ಲಿ 5ರಲ್ಲಿ ಪ್ರಾರಂಭವಾಗಿ ಮುಂದೆ ಎಷ್ಟು ಬರುತ್ತೆ? 7 8 ಅದ. ಸೊ 5ರಿಂದ ಪ್ರಾರಂಭವಾಗಿ ಅದು ಮುಂದೆ ಹೋಗಿ ಎಷ್ಟಕ್ಕಿಂತ 1/4 ಸುತ್ತಂದ್ರೆ 2 ಗ್ಯಾಪ್ ಇರ್ತದೆ. ಸೊ 1/4 ಸುತ್ತಂದ್ರೆ ಎಷ್ಟು ಗಂಟೆ ಬರ್ತದೆ? 8 ಗಂಟೆ, 8 o'clock ಈ ರೀತಿಯಾಗಿ ಬರ್ತದೆ. ಸೊ ಡಿ ಪ್ರಶ್ನೆಯನ್ನು ನೀವು ಮನೆಯಲ್ಲಿ ಬಿಡಿಸ್ರಿ. ಸೊ ನಾನು ಇವಾಗ 3ನೇ ಪ್ರಶ್ನೆಯನ್ನು ಬಿಡಿಸ್ತೀನಿ. ಸೊ 3ನೇ ಪ್ರಶ್ನೆ ಏನು? ಪೂರ್ವ ಮತ್ತು ಪ್ರದಕ್ಷಿಣೆಯಾಗಿ 1/2 ಸುತ್ತು ಪರಿಭ್ರಮಣೆ ಹಾಕಿದಾಗ ನಾವು ಪೂರ್ವಕ್ಕೆ ನಿಂತು ಅರ್ಧ ಸುತ್ತ ಹಾಕಿದ್ವಿ ಅಂದ್ರೆ ಉಲ್ಟಾ ಎದಕ್ಕೆ ಬರ್ತೀವಿ? ಪಶ್ಚಿಮಕ್ಕೆ ಬರ್ತೀವಿ. ಹಾಗಾದರೆ ಉತ್ತರ 1ನೇ ಉತ್ತರ ಪಶ್ಚಿಮ. ನಂತರ ಬಿಯಲ್ಲಿ 3ನೇದರಲ್ಲಿ ಬಿ, ಪೂರ್ವದಿಂದ 1/2 ಪ್ರದಕ್ಷಿಣೆಯಾಗಿ ಪರಿಭ್ರಮಣೆ ಹಾಕಿದಾಗ ನಾವು ಯಾವ ದಿಕ್ಕಿಗೆ ಬಂದಿರ್ತೀವಿ? ಅಲ್ಲಿನೂ ಸಹ ನಾವು ಪಶ್ಚಿಮ ದಿಕ್ಕಿನಲ್ಲಿ ಬಂದು ನಿಲ್ತೀವಿ. ನಂತರ ಪಶ್ಚಿಮದಿಂದ 3/4 ಪ್ರದಕ್ಷಿಣೆಯಾಗಿ ಪರಿಭ್ರಮಣೆ ಹಾಕಿದಾಗ ಉತ್ತರಕ್ಕೆ ಬಂದು ನಿಲ್ತೀವಿ. ಉತ್ತರವಾಗಿದೆ. ಡಿ, ದಕ್ಷಿಣದಿಂದ ಪೂರ್ಣ ಪರಿಭ್ರಮಣೆಯಾಗಿ ತಿರುಗಿದಾಗ ನಾವು ದಕ್ಷಿಣಕ್ಕೆ ಬಂದು ನಿಂದಿರ್ತೀವಿ. ಅಂದರೆ ದಕ್ಷಿಣದಿಂದ ಸ್ಟಾರ್ಟ್ ಮಾಡಿ ವಾಪಸ್ ದಕ್ಷಿಣಕ್ಕೆ ಬಂದು ನಿಂತಾಗ ಸೊ ಅಲ್ಲೇನಾಗ್ತದೆ? ನಾವು ದಕ್ಷಿಣಕ್ಕೆ ಬಂದು ನಿಲ್ತೀವಿ. 4ನೇ ಪ್ರಶ್ನೆ. ಸೊ 4ನೇ ಪ್ರಶ್ನೆ ಏನದಂದ್ರೆ, ಕೆಳಗೆ ನೀಡಿದ ದಿಕ್ಕಿನಲ್ಲಿ ನಿಂತು ಸುತ್ತಿದರೆ ಪರಿಭ್ರಮಣೆ ಎಷ್ಟು ಭಾಗವನ್ನು ಕ್ರಮಿಸುವಿರಿ ಅಂತ ಕೇಳ್ಯಾರ. ಪೂರ್ವದಿಂದ ಉತ್ತರಕ್ಕೆ ತಿರುಗಿದಾಗ ಅಂದರೆ ನೀವು ಎಲ್ಲದಿರಿ? ಈಗ ಪೂರ್ವಕ್ಕದಿರಿ. ಸೊ ಇಲ್ಲಿ ಈ ರೀತಿ ಆಗ್ಯದ. ಸೊ ಇದು ಉತ್ತರ, ಇದು ಪೂರ್ವ, ಪಶ್ಚಿಮ, ಇದು ದಕ್ಷಿಣ. ಸೊ ನೀವು ಪೂರ್ವದಿಂದ ಉತ್ತರಕ್ಕೆ ಪ್ರದಕ್ಷಿಣೆ ಹಾಕಿದಾಗ ಪೂರ್ವದಿಂದ ಉತ್ತರಕ್ಕೆ ತಿರುಗಿದ್ರಿ ಅಂದ್ರೆ ನೀವು ಎಷ್ಟು ಪರಿಭ್ರಮಣೆ ಹೊಂದುತ್ತೀರಿ ಅಂತ ಕೇಳ್ಯಾರ. ಸೊ 1ನೇ ಉತ್ತರ ಎಷ್ಟು ಬಂತು? 4ನೇದರಲ್ಲಿ ಎ 3/4. 2ನೇದು ಏನದಂದ್ರೆ, ದಕ್ಷಿಣದಿಂದ ಪೂರ್ವಕ್ಕೆ ಪ್ರದಕ್ಷಿಣೆ ಹಾಕಿದಾಗ, ಈ ದಕ್ಷಿಣದಿಂದ ಪೂರ್ವಕ್ಕೆ ಪ್ರದಕ್ಷಿಣೆ ಹಾಕಿರಂದ್ರೆ ಇಲ್ಲಿನೂ ಒಂದೇ ಲಂಬಕೋನ ಆಗಿದೆ. ಅಂದ್ರೆ ಇದ್ರದ್ದು ಉತ್ತರ ಏನಾಯಿತು? ಬಿ ಉತ್ತರನೂ ಸಹ 3/4. ಇನ್ನು ಸಿ, ಪಶ್ಚಿಮದಿಂದ ಪ್ರದಕ್ಷಿಣೆ ಹಾಕಿ ಪೂರ್ವಕ್ಕೆ ಎದುರಾದಾಗ, ಪಶ್ಚಿಮದಿಂದ ಪೂರ್ವಕ್ಕೆ ಪ್ರದಕ್ಷಿಣೆ ಹಾಕಿದ್ವಿ ಅಂದರೆ ಎಷ್ಟಾಯ್ತು? ಇಲ್ಲಿ 2 ಬಂದು ಅಂದ್ರೆ 1/2 ಉತ್ತರ. ಇದು ಎ ಉತ್ತರ, ಇದು ಬಿ ಉತ್ತರ, ಇದು ಸಿ ಉತ್ತರವಾಗಿದೆ. ನಂತರ 5ನೇ ಪ್ರಶ್ನೆ. ಸೊ 5ನೇ ಪ್ರಶ್ನೆ ಏನದಪ್ಪ? ಗಡಿಯಾರದ ಗಂಟೆ ಮುಳ್ಳು ಕೆಳಗಿನಂತೆ ಚಲಿಸಿದಾಗ ಎಷ್ಟು ಲಂಬಕೋನಗಳನ್ನು ಉಂಟು ಮಾಡುತ್ತವೆ ಅಂಥೇಳಿ ಕೇಳ್ಯಾರ. ಸೊ ಗಡಿಯಾರದ ಮುಳ್ಳು, ಗಂಟೆ ಮುಳ್ಳು ಚಲಿಸಿದಾಗ ಎಷ್ಟು ಲಂಬಕೋನ? 3ರಿಂದ 6 ಎಷ್ಟು ಲಂಬಕೋನ ಆಗ್ತಾವು? 1 ಲಂಬಕೋನ. 3ರಿಂದ 6 ಎಷ್ಟು ಲಂಬಕೋನ ಆಗ್ತಾವು? 1 ಲಂಬಕೋನ. 2ರಿಂದ ಎಷ್ಟು ಲಂಬಕೋನ ಆಗ್ತಾವು? 2ರಿಂದ 8 2 ಲಂಬಕೋನ. 5ರಿಂದ 11 ಇಲ್ಲಿನೂ 2 ಲಂಬಕೋನ. 10ರಿಂದ 1 ಲಂಬಕೋನ. 12ರಿಂದ 9 ಇಲ್ಲಿನೂ ಸಹ 3 ಲಂಬಕೋನ. 12ರಿಂದ 6 ಇಲ್ಲಿನೂ ಸಹ ಏನಾಗ್ತದೆ? ಸೊ 2 ಲಂಬಕೋನ ಉಂಟಾಗ್ತವ. ಇನ್ನು 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಏನು ಹೇಳ್ತದಂದ್ರೆ, ನೀವು ಕೆಳಗೆ ಸೂಚಿಸಿದಂತೆ ತಿರುಗಿದಾಗ ಎಷ್ಟು ಲಂಬಕೋನಗಳನ್ನು ಪೂರೈಸುವಿರಿ ಅಂದಾರೆ. ದಕ್ಷಿಣದಿಂದ ಪ್ರದಕ್ಷಿಣೆಯಾಗಿ ಪಶ್ಚಿಮಕ್ಕೆ ತಿರುಗಿದಾಗ ಎಷ್ಟು ಲಂಬಕೋನ ಆಗ್ತವೆ? ಇಲ್ಲಿನೂ ಸಹ 1 ಲಂಬಕೋನವನ್ನು, ಅಂದರೆ 6ನೇ ಉತ್ತರ ಏನಾಯಿತು? 1. 8ರಿಂದ ಉತ್ತರದಿಂದ ಅಪ್ರದಕ್ಷಿಣೆ ಅಂದರೆ ಉಲ್ಟಾ ತಿರುಗುವುದು. ಸೊ ಉತ್ತರದಿಂದ ಅಪ್ರದಕ್ಷಿಣೆಯಾಗಿ ಪೂರ್ವಕ್ಕೆ ತಿರುಗಿದಾಗ ಅಂದರೆ ಇಲ್ಲಿ ಎಷ್ಟು ಬರ್ತದೆ? ಉತ್ತರ 3. ಇದು ಎ ಉತ್ತರ 1, ಬಿ ಉತ್ತರ 3. ಪಶ್ಚಿಮದಿಂದ ಪಶ್ಚಿಮಕ್ಕೆ ತಿರುಗಿದಾಗ ಎಷ್ಟು ಬರ್ತದೆ ಅಂದ್ರೆ 4 ಲಂಬಕೋನಗಳನ್ನು ಪೂರೈಸ್ತೀರಿ. ದಕ್ಷಿಣದಿಂದ ಉತ್ತರಕ್ಕೆ ತಿರುಗಿದಾಗ ಎಷ್ಟು ಲಂಬಕೋನ ಪೂರೈಸ್ತೀರಿ? 2 ಲಂಬಕೋನವನ್ನು ಪೂರೈಸ್ತೀರಿ. ಸೊ ಈ ರೀತಿಯಾಗಿ ನಾವು ಪ್ರದಕ್ಷಿಣೆಗಳನ್ನು, ಸುತ್ತುಗಳನ್ನು ಹಾಕ್ತಾ ಹೋಗ್ತೀವಿ. ಥ್ಯಾಂಕ್ ಯು.